ಹಾಯ್, ನನ್ನ ಹೆಸರು ಹರೀಶ್ ಅಂತ. ನೀವು ನೋಡ್ತಾ ಇದ್ದೀರಾ ಅಕ್ವಾಬ್ಲೇಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಅಕ್ವಾಪರ್ಲ್ ವಾಟರ್ ಪ್ಯೂರಿಫೈರ್ ಹೇಗೆ ಓಪನ್ ಮಾಡಬೇಕು, ಹೇಗೆ ಟ್ಯಾಂಕ್ ಕ್ಲೀನ್ ಮಾಡಬೇಕು, ಔಟರ್ ಬಾಡಿ ಓಪನ್ ಮಾಡಿ ಒಳಗಡೆ ಏನ್ ಮೆಟೀರಿಯಲ್ ಏನೇನಿರುತ್ತೆ, ಸರ್ವಿಸ್ ಹೆಂಗ್ ಮಾಡಬೇಕು, ಕಂಪ್ಲೇಂಟ್ ಆದಾಗ ಏನ್ ಮಾಡಬೇಕು ಅದನ್ನ ಡೀಟೇಲ್ ಕೊಡ್ತೀನಿ. ಇದೇ ಅಕ್ವಾಪರ್ಲ್ ವಾಟರ್ ಪ್ಯೂರಿಫೈರ್. ಇದೇ ವಾಲ್ ಮೌಂಟಿಂಗ್ ಡೆಮೋ ಪರ್ಪಸ್ ತೋರಿಸ್ತಾ ಇರೋದು. ಇದು ಪ್ರೀ ಫಿಲ್ಟರ್ ಬೋಲು ಕನೆಕ್ಷನ್ ಎಲ್ಲ ಆಗಿದೆ. ಈ ಟ್ಯಾಂಕ್ ಅಲ್ಲಿ ಇರುವೆ ಬಿಡ್ಬೋದು ಅಥವಾ ಬೇರೆ ಗಲೀಜ್ ಆಗ್ಬೋದು, ಡಸ್ಟ್ ಬರ್ಬೋದು, ಅವಾಗ ತೆಗೆದು ಕ್ಲೀನ್ ಮಾಡ್ಬೋದು. ಇದು ಯಾವಾಗಾರ ನಿಮ್ಗೆ 1 ತಿಂಗಳು ಅಥವಾ 2 ತಿಂಗಳು 3 ತಿಂಗಳು ನಿಮ್ಮ ಯೂಸೇಜಿಗೆ ತಕ್ಕನಾಗೆ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿರುತ್ತೆ. ಜಸ್ಟ್ ಇದು 12 ಲೀಟರ್ ಸ್ಟೋರೇಜ್ ಟ್ಯಾಂಕು, ಬ್ಲೂ ಟ್ಯಾಂಕ್ ಏನ್ ಕಾಣ್ತಾ ಇದೆ, ಇದನ್ನ ಈಸಿಯಾಗಿ ಓಪನ್ ಮಾಡೋದು. ಮೇಲ್ಗಡೆ ಟಾಪ್ ನ ಸ್ವಲ್ಪ ಮೇಲ್ಗಡೆ ಲಿಫ್ಟ್ ಮಾಡಿದ್ರೆ ಟ್ಯಾಂಕ್ ಈಸಿಯಾಗಿ ಬರುತ್ತೆ. ಈ ಟ್ಯಾಂಕ್ ತೆಗೆಯೋಕ್ಕೂ ಮುಂಚೆ ಇದರಲ್ಲಿ ಇರೋಂಥ ನೀರನ್ನ ಫುಲ್ ಡ್ರೈ ಮಾಡಿ, ಫುಲ್ ಖಾಲಿ ಮಾಡಲಿಲ್ಲ ಅಂದ್ರೆ ನಿಮಗೆ ವೆಯ್ಟ್ ಜಾಸ್ತಿ ಆಗುತ್ತೆ. ವೆಯ್ಟ್ ಜಾಸ್ತಿ ಆಗಿ ಬಿದ್ದೋಗಂತ ಚಾನ್ಸ್ ಇರುತ್ತೆ. ಹಾಗಾಗಿ ಫುಲ್ ನೀರು ಖಾಲಿ ಮಾಡಿಕೊಂಡು ಅದಾದ್ಮೇಲೆ ಕ್ಯಾಪ್ನ ಓಪನ್ ಮಾಡಿ ಟ್ಯಾಂಕ್ನ ಎತ್ತಿದ್ರೆ ಬಂದ್ಬಿಡುತ್ತೆ. ಓಕೆ, ಈ ಟ್ಯಾಂಕು ಒಂದು ಅರ್ಧ ಕ್ಲೀನ್ ಮಾಡುವಾಗ ಒಂದು ಅರ್ಧ ಲೆಮನ್ ಪೀಸ್ ಹಾಕಿ, ಹಾಫ್ ಅಷ್ಟೇ, ಒಂದು ಅರ್ಧ ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಬಟ್ಟೆನಲ್ಲಿ ಒರೆಸಿ ಆಮೇಲೆ ಮತ್ತೆ ಲೆಮನ್ ಪೀಸ್ ಹಾಕಿ ವಾಶ್ ಮಾಡಿ ಲಾಸ್ಟಿಗೆ ನೀರಲ್ಲಿ ತೊಳೆದ್ವಿ. ಯಾಕಂದ್ರೆ ಶಾಂಪೂ, ಸಬೀನಾ ಪೌಡ್ರು, ಪೇಸ್ಟು, ಸೋಪು ಏನೇ ಹಾಕಿದ್ರು ನೀರಲ್ಲಿ ಉಳಿಯುತ್ತೆ. ಅದೇ ನೀವು ನಿಂಬೆಹಣ್ಣು ಪೀಸ್ ಹಾಕಿದ್ರೆ ಅದು ಸಿಟ್ರಿಕ್ ಆಸಿಡ್ ಇರೋದ್ರಿಂದ ಏನೇ ಬ್ಯಾಕ್ಟೀರಿಯಾ ವೈರಸ್ ಜನರೇಟ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಮತ್ತೆ ನೀರಲ್ಲಿ ಮಿಕ್ಸಿಂಗ್ ಆದ್ರೂ ಏನು ತೊಂದರೆ ಇಲ್ಲ. ಲೆಮನ್ ಪೀಸೇ ಹಾಕಿ, ಬೇರೆ ಆದ್ಬಿಟ್ಟು ಬೇರೆ ಏನು ಯೂಸ್ ಮಾಡಬೇಡಿ. ಓಕೆ, ಇದು ಎಲ್ಲ ವಾಶ್ ಎಲ್ಲ ಆದ್ಮೇಲೆ ಮತ್ತೆ ಅಗೇನ್ ಅದೇ ತರ ಫಿಟ್ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ ಇದೆ, ಮನೆಯಲ್ಲಿ ಲೇಡೀಸ್ ಕೂಡ ಮಾಡ್ಬೋದು. ಓಕೆ, ಇದು ನಿಮಗೆ ಈಗ ಔಟರ್ ಬಾಡಿ ಬಿಚ್ಚಿ ಯಾವ ತರ ಯೂಸ್ ಆಗುತ್ತೆ, ಓಪನ್ ಮಾಡೋದು ಹೇಗೆ, ಏನೇನಿರುತ್ತೆ, ಅದು ಸರ್ವಿಸ್ ಮಾಡೋದು ಹೇಗೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಈ ಪ್ರೀ ಫಿಲ್ಟರ್ ಬೌಲಿಂದ ಬಂದಿರೋಂಥ ಕನೆಕ್ಷನ್ ಇನ್ಪುಟ್ ಬಂದಿರುತ್ತಲ್ಲ, ಅದನ್ನ ಡಿಸ್ಕನೆಕ್ಟ್ ಮಾಡ್ಬೇಕು. ಮೊದಲು ಡಿಸ್ಕನೆಕ್ಟ್ ಮಾಡ್ಕೊಳ್ಳಿ. ಡಿಸ್ಕನೆಕ್ಟ್ ಮಾಡಿ ಪ್ಲಗ್ ಪಾಯಿಂಟ್ ಇಂದ ಇರೋಂಥ ಕನೆಕ್ಷನ್ ತೆಗೆದ್ಬಿಡಿ. ತೆಗೆದ್ಮೇಲೆ ಈ ಟ್ಯಾಂಕ್ ಹೆಂಗೋ ರಿಮೂವ್ ಮಾಡಿರ್ತೀರಾ, ತುಂಬಾ ಸಿಂಪಲ್ ಇರುತ್ತೆ. ಜಸ್ಟ್ ಮೇಲೆ ಎತ್ತಿದ್ರೆ ಬಂದ್ಬಿಡುತ್ತೆ. ಮೇಲೆ ಎತ್ತಿದ್ರೆ ತುಂಬಾ ಸಿಂಪಲ್ ಆಗಿ ಬರುತ್ತೆ. ಈಗ ನಿಮಗೆ ಓಪನ್ ಮಾಡೋದು ಹೇಗೆ ಅಂತ ತೋರಿಸ್ತೀವಿ. ಓಕೆ, ಈಗ ವಾಟರ್ ಪ್ಯೂರಿಫೈರ್ ಕೆಳಗಡೆ ಇಳಿಸ್ಕೊಂಡಿದ್ವಿ. ಕೆಳಗಡೆ ಇಳಿಸಿದ್ಮೇಲೆ ಟ್ಯಾಂಕ್ ಹೆಂಗು ಓಪನ್ ಆಗಿದೆ. ಈಗ ಇದರಲ್ಲಿರೋದು ಮೇಜರ್, ಮೊದಲು ಸ್ಕ್ರೂಗಳು ಬಿಚ್ಕೋಬೇಕು. ಸ್ಕ್ರೂಗಳು ಓಪನ್ ಮಾಡಬೇಕು. ಸ್ಕ್ರೂ ಓಪನ್ ಮಾಡಿದ್ಮೇಲೆ ಪೂರ್ತಿ ಔಟರ್ ಬಾಡಿ ಓಪನ್ ಆಗ್ಬಿಡುತ್ತೆ ನಿಮಗೆ. ಅದಾದ್ಮೇಲೆ ನೀವು ಸರ್ವಿಸ್ ಮಾಡ್ಬೋದು. ಬೇರೆ ಏನಾರ ಪ್ರಾಬ್ಲಮ್ ಆಗಿದೆಯಾ ಚೆಕ್ ಮಾಡೋದಕ್ಕೆ, ಆನ್ ಆಗ್ತಿಲ್ಲ, ಫ್ಲೋರ್ ಸ್ವಿಚ್, ವೈರಿಂಗು, ಪಂಪು, ಕಂಪ್ಲೀಟ್ ನೀವು ಏನಿದೆ ಅದನ್ನ ಮಾಡಬೇಕು. ಇದಕ್ಕೆ ಸ್ಟಾರ್ ಸ್ಕ್ರೂನೇ ಬೇಕು. ಸ್ಟಾರ್ ಸ್ಕ್ರೂ ಬಿಟ್ಟು ಬೇರೆದಾದ್ರು ಟೆಸ್ಟ್ ಅಲ್ಲಿ ಮಾಡ್ಕೋಬಹುದು. ಸ್ವಲ್ಪ ಟೆಕ್ನಿಕಲ್ ಐಡಿಯಾ ಇದ್ರೆ ಮಾಡ್ಬೋದು, ಯಾರೇ ಆದ್ರೂ ಮಾಡ್ಕೋಬಹುದು. ಸ್ವಲ್ಪ ಟೆಕ್ನಿಕಲ್ ನಾಲೆಡ್ಜ್ ಇರ್ಬೇಕಷ್ಟೇ. ಆಲ್ಮೋಸ್ಟ್ ಇರುತ್ತೆ, ಗೊತ್ತಾಗತ್ತೆ. ಯಾವಾಗ ಆನ್ ಆಗ್ಲಿಲ್ಲ ಅಂದಾಗ ಫಸ್ಟ್ ಪ್ಲಗ್ ಪಾಯಿಂಟ್ ಒಂದು ಆನ್ ಆಗ್ಲಿಲ್ಲ ಅಂದಾಗ ಕರೆಂಟ್ ಬರ್ತಿದೆಯೋ ಇಲ್ಲೋ ನೋಡ್ಕೊಳ್ಳಿ. ಅದೆಲ್ಲ ಕರೆಂಟ್ ಬರ್ತಿದೆ ಅಂದ್ರೆ ಮಿಷಿನ್ ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ. ಸುಮ್ನೆ ಏನು ಬಿಚ್ಚ ಅವಶ್ಯಕತೆ ಇಲ್ಲ ವಾಟರ್ ಪಾಸ್ ಆಗ್ತಿಲ್ಲ, ನೀರೇ ಬರ್ತಾ ಇಲ್ಲಪ್ಪ, ವೇಸ್ಟೇಜ್ ಹೋಗ್ತಾ ಇಲ್ಲ, ಈ ತರ ಎಲ್ಲ ಆದಾಗ ಮಾಡ್ಬೋದು. ಹಾಗೂ ನಿಮ್ ಕೈಯಲ್ಲಿ ಆಗಿಲ್ಲ ಅಂದಾಗ ಟೆಕ್ನಿಷಿಯನ್ ಕರ್ಸ್ಕೊಡಿ. ಟೆಕ್ನಿಷಿಯನ್ ಕರೆಸಿ ಮಾಡಿಸಿ. ಇನ್ನು ಒಂದಿದೆ, ಈಗ ಅಕ್ವಾಪರ್ಲು ಓಪನ್ ಆಯ್ತು ನೋಡಿ. ಈಗ ಓಪನ್ ಆಗಿದೆ. ಇದು ಮೇಲ್ಗಡೆದೇನು ಬಿಚ್ಚ ಅವಶ್ಯಕತೆ ಇಲ್ಲ. ಇದು ಬರೀ ಜಸ್ಟ್ ಫ್ಲೋರ್ ಸ್ವಿಚ್ಗೆ ಇಲ್ಲಿ ಕನೆಕ್ಷನ್ಸ್ ಇರುತ್ತೆ. ಇದೇ ಮೇನ್. ಇದು ನಿಮಗೆ
ಮೋಟರ್ ಇದೆ, SMPS, ಸೆಡಿಮೆಂಟ್ ಕಾರ್ಬನ್, RO ಮೆಂಬ್ರೇನು, UV ಚೇಂಬರು, TDS ಕಂಟ್ರೋಲರು, ಸೋಲ್ನೇಡ್ ವಾಲ್, ಇದಿಷ್ಟು ಮೇಜರ್. ಮತ್ತೆ FR ಕೆಳಗಡೆ FR ಅಂತ ಇರುತ್ತೆ. ಓಕೆ, ಏನೇ ಪ್ರಾಬ್ಲಮ್ ಇದ್ರು ವೈರಿಂಗ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಆನ್ ಆಗ್ತಿಲ್ಲ ಅಂದ್ರೆ SMPS, ಮೋಟರು, ಸೋಲ್ನೇಡ್ ವಾಲ್, ಫ್ಲೋಟ್ ಸ್ವಿಚ್ ಇದಿಷ್ಟರಲ್ಲಿ ಪ್ರಾಬ್ಲಮ್ ಇರುತ್ತೆ. ಆನ್ ಆಗಿ ನೀರು ಬರ್ತಿಲ್ಲ ಅಂದ್ರೆ ಫಿಲ್ಟರ್ ಪ್ರಾಡಕ್ಟ್ ಇರುತ್ತೆ. ಫಿಲ್ಟರ್ಗಳಲ್ಲಿ RO ಮೆಂಬ್ರೇನ್ ಹೋಗಿರ್ಬೋದು, ಇಲ್ಲ ಸೆಡಿಮೆಂಟ್ ಕಾರ್ಬನ್ ಅಥವಾ ಪ್ರೀ ಫಿಲ್ಟರ್ ಬೌಲ್ ಕೂಡ ಹೋಗಿರ್ಬೋದು. ಅದನ್ನು ಕೂಡ ಚೆಕ್ ಮಾಡ್ಬೇಕಾಗುತ್ತೆ. ಓಕೆ, ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನೀವು ಯಾರು ಟೆಕ್ನಿಷಿಯನ್ ಹತ್ರ ಮಾಡಿಸಿ. ನಿಮಗೆ ಐಡಿಯಾ ಇದೆ ಅಂದ್ರೆ ಮಾತ್ರ ಬಿಚ್ಚಿ. ಎಲ್ಲ ಸ್ಪೇರ್ ಪಾರ್ಟ್ಸ್ ಸಿಗುತ್ತೆ. ಇನ್ ಕೇಸ್ ನಿಮಗೆ ಬೇಕು, RO ಮೆಂಬ್ರೇನ್ ಬೇಕು, ಸೆಡಿಮೆಂಟ್ ಕಾರ್ಬನ್ ಬೇಕು ಅಂದ್ರೆ ಜಸ್ಟ್ ಒಂದು ಕಾಲ್ ಮಾಡಿ. ಕೆಳಗಡೆ ನಂಬರ್ ಕೊಟ್ಟಿರತ್ತೆ, ಆ ನಂಬರಿಗೆ ಕಾಲ್ ಮಾಡಿ ಏನ್ ಸ್ಪೇರ್ ಹೋಗಿದೆ ಅಂತ ನೋಡ್ಕೊಳ್ಳಿ. ಆ ಸ್ಪೇರ್ನ ಹೇಳಿದ್ರೆ ನಿಮಗೆ ರೀಸನಬಲ್ ರೇಟ್ಗಳಲ್ಲಿ ನಾವು ಕಳಿಸ್ಕೊಡ್ತೀವಿ. ನೀವೇ ಸರ್ವಿಸ್ ಮಾಡ್ಕೋಬಹುದು. ನಿಮ್ಮ ಮನೆಯಲ್ಲೇ ಓಪನ್ ಮಾಡಿ, ಅಕ್ವಾಪರ್ನ ಓಪನ್ ಮಾಡಿ ಈಸಿಯಾಗಿ ಸರ್ವಿಸ್ ಮಾಡ್ಬೋದು. ಓಕೆ, ನೆಕ್ಸ್ಟು ಇದೇ ಚಾನಲಲ್ಲಿ, ಅಕ್ವಾಬ್ಲೇಸ್ ಚಾನಲಲ್ಲಿ ಇದ್ರ ಬಗ್ಗೆ ಟೆಕ್ನಿಕಲ್ ಏನೇನ್ ಪ್ರಾಬ್ಲಮ್ ಆದಾಗ ಏನೇನ್ ಮಾಡಬೇಕು, ಯಾವ್ಯಾವ ಸ್ಪೇರ್ ಹೋಗಿರ್ಬೋದು ಅಂತ ವಿಡಿಯೋಸ್ ಬರುತ್ತೆ. ನೀವು ಈ ಅಕ್ವಾಬ್ಲೇಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಯಾರೋ ಫ್ರೆಂಡ್ಸು ಯೂಸ್ಫುಲ್ ಇರೋಂಥವ್ರಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಸಲ್ಲಿ ಬರುತ್ತೆ. ನೆಕ್ಸ್ಟ್ ವಿಡಿಯೋಸಲ್ಲಿ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು.